ಯೇಸು ತಂದೆ ದೇವರು ಶಿಲುಬೆಯಲ್ಲಿ ಯಾಕಾಗಿ ಆತನು ಈ ರೀತಿಯಾಗಿ ಜಜ್ಜಲ್ಪಟ್ಟನು, ಯಾಕೋದಕ್ಕೋಸ್ಕರವಾಗಿ ತಲೆಗೆ ಮುಳ್ಳು ಕಿರೀಟವನ್ನು ಧರಿಸಿಕೊಂಡನು, ಯಾಕೆ ಕೈಕಾಲುಗಳಿಗೆ ಮೊಳೆಯನ್ನು ಜಡಿಲ್ಪಟ್ಟನು, ಯಾಕೆ ಒಂದು ಕಡಿಮೆ 40 ಚಾಟಿ ಏಟುಗಳು ಆತನ ದೇಹಕ್ಕೆ ಬಡಿಯಲ್ಪಟ್ಟಿತು, ಯಾಕೆ ಆತನು ಬಾಸುಂಡೆಯನ್ನು ಅನುಭವಿಸಿದನು ಎಂಬುದಾಗಿ, ಯಾಕೆ ಆತನು ಈಟಿಯಿಂದ ಪಕ್ಕೆಯನ್ನು ತಿವಿಯಲ್ಪಟ್ಟನೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಇವತ್ತು ನೋಡಿಕೊಳ್ಳುವುದಾದರೆ ಆ ಏಷಾಯ 53ನೇ ಅಧ್ಯಾಯ 4ನೇ ವಚನದಿಂದ 10ನೇ ವಚನದವರೆಗೆ ನಾವು ನೋಡುವುದಾದರೆ, ಮೊದಲನೇದಾಗಿ ದೇವರ ವಾಕ್ಯದಲ್ಲಿ 4ನೇ ವಚನದಲ್ಲಿ ನಾವು ನೋಡುತ್ತೇವೆ, ನಮ್ಮ ಸಂಕಷ್ಟಗಳನ್ನು ಅನುಭವಿಸುವುದಕ್ಕಾಗಿ ಆತನು ಜಜ್ಜಲ್ಪಟ್ಟನು. ನಮ್ಮ ಸಂಕಷ್ಟಗಳನ್ನು, ಮನುಷ್ಯರು ಅನುಭವಿಸುವಂಥ ಸಂಕಷ್ಟಗಳು, ಅನೇಕ ವಿಧವಾಗಿರುವಂಥ ಸಂಕಷ್ಟಗಳು, ಹೇಳಲಿಕ್ಕೆ ತೀರದಂಥ ಸಂಕಷ್ಟಗಳು ಇವತ್ತು ಮನುಷ್ಯನ ಜೀವಿತದಲ್ಲಿದೆ. ಆ ಸಂಕಷ್ಟಗಳನ್ನು ಪರಿಹರಿಸುವುದಕ್ಕಾಗಿ ಅನೇಕರು ಅನೇಕ ವಿಧವಾದ ಪ್ರಯತ್ನದಲ್ಲಿ ಮಾಡುತ್ತಾರೆ. ಆದರೆ ಆ ಪ್ರಯತ್ನವು ಅದು ಪರಿಪೂರ್ಣವಾದ ಬಿಡುಗಡೆಯನ್ನು ಕೊಡದೆ ಮನುಷ್ಯನ ಸಂಕಷ್ಟಗಳು ಪರಿಹಾರವಾಗುವುದಕ್ಕಾಗಿಯೇ ಇವತ್ತು ತಂದೆಯಾಗಿರುವಂಥ ಕರ್ತನು ತಾನೇ ಆತನು ನಮ್ಮ ಸಂಕಷ್ಟಗಳನ್ನು ಆತನು ತಾನೇ ತನ್ನ ಶಿಲುಬೆಯ ಮೇಲೆ ಅನುಭವಿಸಿದನು. ಮನುಷ್ಯನು ಆಗಿರುವ ನಾವುಗಳು ಅನುಭವಿಸುವಂಥ ಸಂಕಷ್ಟಗಳನ್ನೇ ಆತನು ಅನುಭವಿಸಿ ಎಲ್ಲವನ್ನು ತೀರಿಸಿದನು. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡುವರಾಗಿರೋಣ. ಎರಡನೇದಾಗಿ ನಾವು ದೇವರ ವಾಕ್ಯದ ನಾವು ನೋಡುತ್ತೇವೆ, 5ನೇ ವಚನದಲ್ಲಿ ನಾವು ನೋಡುತ್ತೇವೆ, ಅಲ್ಲಿ ನೋಡ್ತೇವೆ, ಆತನು ಹೊತ್ತಂಥ ಹೊರೆಯು ನಮ್ಮ ಸಂಕಟದ ಹೊರೆಯೇ ಎಂಬುದಾಗಿ ನಾವು ನೋಡ್ತೇವೆ. ಸಂಕಟದ ಹೊರೆಯನ್ನು ಆತನು ಹೊದಿಸಿದನು. ದೇವರಿಗೆ ಸ್ತೋತ್ರವಾಗಲ್ಪಡಲಿ. ಸಂಕಟ ಇವತ್ತು ಅನೇಕ ವಿಧವಾದಂಥ ಸಂಕಟಗಳು, ಅನೇಕ ವಿಧವಾಗಿರೋ ಸಂಕಷ್ಟಗಳು, ಅನೇಕವಾಗಿರುವಂಥ ಸಂಕಷ್ಟದ ಯಾತನೆಗಳಲ್ಲಿ ಇದ್ದಂಥ ನಮ್ಮನ್ನು ನಮ್ಮ ಸಂಕಟ, ನಮ್ಮ ಜೀವಿತದಿಂದ, ಕುಟುಂಬದಿಂದ, ಪ್ರಯಾಸದಿಂದ, ಭವಿಷ್ಯತ್ತಿನ ಸಂಕಟಗಳು ಬಿಡುಗಡೆಗೆ ಆಗುವುದಕ್ಕೋಸ್ಕರ ನಮ್ಮೆಲ್ಲ ಸಂಕಟಗಳನ್ನು ಆತನ ಮೇಲೆ ಆ ತಂದೆಯಾಗಿರುವ ದೇವರು ಹೊದಿಸಿದನು. ಆ ಹೊದಿಸಲ್ಪಟ್ಟಂಥ ಕರ್ತನು ತಾನೇ ನನಗಾಗಿ ನಿವಾರಣೆ ಮಾಡುವುದಕ್ಕಾಗಿ ಶಿಲುಬೆ ಮೇಲೆ ಎಲ್ಲವನ್ನು ತೀರಿಸಿದನು. ಮೂರನೇದಾಗಿ ನಾವು ಓದ್ತೇವೆ, ಅದೇ 5ನೇ ವಚನ ನೋಡ್ತೇವೆ, ಸುಕ್ಷೇಮಕ್ಕಾಗಿ ದಂಡನೆಯನ್ನು ಆತನು ಆ ಗುರಿಯಾದನು ಎಂಬುದಾಗಿ ದೇವರ ವಾಕ್ಯದ ನೋಡ್ತೇವೆ. ಇವತ್ತು ಸುಕ್ಷೇಮ ಹೊಂದುವುದಕ್ಕೋಸ್ಕರವಾಗಿಯೇ ಆತನು ದಂಡನೆಗೆ ಗುರಿಯಾದನು. ಇವತ್ತು ಮನುಷ್ಯ ಇವತ್ತು ಲೋಕದ ಎಲ್ಲ ಕಡೆಗಳಲ್ಲಿರುವಂಥ ಬಿಳಿಯನಿರಲಿ, ಕರಿಯನೇ ಇರಲಿ, ವಿದ್ಯಾವಂತನಿರಲಿ, ಅವಿದ್ಯಾವಂತನಿರಲಿ, ಅವನು ಬಡವನಾಗಿರಲಿ, ಶ್ರೀಮಂತನಾಗಿರಲಿ, ಅವಂತೂ ಮನುಷ್ಯನಾದವನಿಗೆ ಈ ಲೋಕದಲ್ಲಿ ನಾವು ನೋಡುತ್ತೇವೆ ಸುಕ್ಷೇಮದ ದಿನಗಳನ್ನು ಕಳೆಯುವುದಕ್ಕಾಗಿ ಚಿಂತಿಸ್ತಾ ಇರ್ತಾನೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾನಾ ಥರವಾಗಿರುವಂಥ ರೋಗಗಳು, ಬಾಧೆಗಳು, ವ್ಯಾಧಿಗಳು, ಸಂಕಷ್ಟಗಳು ಮನುಷ್ಯನನ್ನು ಸಂಕಟ ಪಡುತ್ತಾ ಅಯ್ಯೋ ಅಯ್ಯೋ ಎಂಬುದಾಗಿ ನರಳುವಂಥ ದಿನಮಾನಗಳನ್ನು ಅಂದು ತಂದೆಯಾಗಿರುವಂಥ ದೇವರು ತಿಳಿದಾತನಾಗಿರುವ ಕರ್ತನು ಇವೆಲ್ಲ ಸಂಕಷ್ಟಗಳಿಂದ ಸುಕ್ಷೇಮಕ್ಕೆ ತಂದೆ ದೇವರು ಆರೋಗ್ಯಕ್ಕೆ ನಾವು ಕ್ಷೇಮವಾಗಿರುವುದಕ್ಕೋಸ್ಕರವಾಗಿಯೇ ಆತನು ತಾನೇ ನಾವು ಅನುಭವಿಸಬೇಕಾಗಿರುವ ದಂಡನೆ, ನಾವು ಅನುಭವಿಸಬೇಕಾಗಿರುವಂಥ ಆ ಅಪರಾಧಗಳನ್ನು ತೆಗೆದುಹಾಕಿ ಆ ದಂಡನೆಯನ್ನು ತಂದೆ ದೇವರ ಮೇಲೆ ಆತನು ಹಾಕಿದನು. ಕಾರಣ ನಾವುಗಳು ಸುಕ್ಷೇಮವಾಗಿ ಕಾಲಕ್ಷೇಪಗಳನ್ನು ಮಾಡಿ ತಂದೆ ದೇವರನ್ನು ಆರಾಧಿಸುವುದಕ್ಕಾಗಿ ಆತನು ಮಾಡಿದನು. ದೇವರಿಗೆ ಸ್ತೋತ್ರವಾಗಲ್ಪಡಲಿ. ಅದೇ ರೀತಿಯಾಗಿ 4ನೇದಾಗಿ ನಾವು ನೋಡಿಕೊಳ್ಳುವುದಾದರೆ ದೇವರ ವಾಕ್ಯದಲ್ಲಿ 6ನೇ ವಚನದಲ್ಲಿ ನಾವು ನೋಡಿಕೊಳ್ಳುತ್ತೇವೆ, ಆತನು ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ದೇವರಿಗೆ ಸ್ತೋತ್ರ. ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಇವತ್ತು ಮನುಷ್ಯ ಪಾಪಗಳನ್ನು, ಅಪರಾಧಗಳನ್ನು ಮಾಡುತ್ತಾನೆ. ಅಪರಾಧಗಳನ್ನು ಮಾಡಿದಕ್ಕೆ ಆತನು ದೋಷಿಗಳಾಗುತ್ತವೆ. ದೋಷಿಗಳಾಗಿರುವಂಥ ನಾವು ಇದು ದೋಷವನ್ನು ಬಿಡುಗಡೆ ಮಾಡುವುದಕ್ಕಾಗಿ ಯಾವ ಕರ್ಮ ಮಾರ್ಗಗಳಿಂದ ಅಲ್ಲ, ಯಾವುದೇ ರೀತಿಯ ಯಾಗಾದಿಗಳಿಂದ ಅದನ್ನು ಪರಿಹರಿಸುವುದಕ್ಕೆ ಆಗುವುದಿಲ್ಲ. ಆ ದೋಷ ಫಲವು ಇವತ್ತು ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬ ಜೀವಿತದಲ್ಲಿ, ನಮ್ಮ ಮಕ್ಕಳ ತಲೆಯ ಮೇಲೆ, ನಮ್ಮ ಕುಟುಂಬಗಳ ಮೇಲೆ, ಸಂತತಿಗಳ ಮೇಲೆ ಬರದ ಹಾಗೆ ಆತನು ತಾನೇ ದೋಷ ಫಲವನ್ನೇ ಆತನು ತಾನೇ ನಮ್ಮ ದೋಷ ಫಲವನ್ನು ಶಿಲುಬೆಯ ಮೇಲೆ ಆ ಕರ್ತನ ಮೇಲೆ ಆತನು ಹಾಕಿದೆ, ಅದನ್ನು ನಿವಾರಿಸಿದನು, ಅದನ್ನು ತೀರಿಸಿದನೆಂಬುದಾಗಿ ನೋಡುತ್ತೇವೆ. ಅದಕ್ಕಾಗಿ ನಾವುಗಳು ದೇವರಿಗೆ ಸ್ತೋತ್ರ ಮಾಡುವರಾಗಿರೋಣ. ಹಲ್ಲೆಲೂಯಾ. 5ನೇದಾಗಿ ನಾವು ದೇವರ ವಾಕ್ಯದಲ್ಲಿ ಇವತ್ತು ನಾವು ನೋಡುವುದಾದರೆ ನಾವು ನೋಡ್ತೇವೆ, ಬಾಧೆಗೆ ಆತನು ಒಳಪಡಿಸಿದನು. ದೇವರಿಗೆ ಸ್ತೋತ್ರವಾಗಲ್ಪಡಲಿ. ಆತನು 7ನೇ ವಚನದಲ್ಲಿ ಬಾಧೆಗೆ ಒಳಪಡಿಸಿ ನಾನಾ ಥರವಾದ ಬಾಧೆಗಳು ಮನುಷ್ಯನನ್ನು ಮುತ್ತಿಕೊಂಡು ಆ ಬಾಧೆಯಿಂದ ಬಿಡುಗಡೆಗೊಳಿಸುವುದಕ್ಕಾಗಿ ಆತನ ಮೇಲೆ, ನಮ್ಮ ಬಾಧೆಗಳಿಂದಲೇ ಆತನ ಮೇಲೆ ಹಾಕಿ ಬಿಡುಗಡೆ ಮಾಡಿದನು. ದೇವರಿಗೆ ಸ್ತೋತ್ರ. ಮುಂದೆ ನಾವು ದೇವರ ವಾಕ್ಯದಲ್ಲಿ 8ನೇ ವಚನದಲ್ಲಿ ನೋಡುತ್ತೇವೆ, ನಮ್ಮ ದ್ರೋಹಗಳ ನಿಮಿತ್ತ ಆತನು ಪೆಟ್ಟಿಗೆ ಆತನು ಗುರಿಯಾದನು. ಇವತ್ತು ನಾವು ಏನು ದ್ರೋಹ ಮಾಡುತ್ತೇವೋ ನಮ್ಮ ದ್ರೋಹಗಳ ನಿಮಿತ್ತವಾಗಿ ಆತನಿಗೆ ಪೆಟ್ಟುಗಳಾದವು. ದೇವರಿಗೆ ಸ್ತೋತ್ರ. ಮನುಷ್ಯ
ತಿಳಿದು ತಿಳಿಯದೆ ಅಪರಾಧಗಳನ್ನು ಮಾಡಿ ದೇವರನ್ನು ದ್ರೋಹ ಮಾಡುತ್ತೇವೆ. ಇವತ್ತಿನವರೆಗೆ ನಾವು ಆತ್ಮಿಕರಾಗಿದ್ದೇವೆ, ಪ್ರಾರ್ಥಿಸ್ತಾ ಇರ್ತೇವೆ, ದೇವರನ್ನು ಕೊಂಡಾಡ್ತಾ ಇರ್ತೇವೆ, ದೇವರನ್ನು ಸ್ತುತಿಸ್ತಾ ಇರ್ತೇವೆ. ಆದಾಗ್ಯೂ ಅನೇಕ ಅಪರಾಧಗಳನ್ನು ಮಾಡಿ ದೇವರನ್ನು ವಂಚಿಸಿ ದೇವರಿಗೆ ವಿರುದ್ಧವಾದ ದ್ರೋಹಗಳನ್ನು ಮಾಡುತ್ತೇವೆ. ಇವತ್ತು ನಾವು ಮಾಡಬಾರದ ಸಂಗತಿಗಳನ್ನು ಮಾಡುತ್ತೇವೆ, ನೋಡಬಾರದ ಸಂಗತಿಗಳನ್ನು ನೋಡುತ್ತೇವೆ, ತಿನ್ನಬಾರದ ವಸ್ತುಗಳನ್ನು ತಿನ್ನುತ್ತೇವೆ, ಸೇವಿಸಬಾರದಂಥ ವಸ್ತುಗಳನ್ನು ನಾವು ಸೇವಿಸ್ತೇವೆ. ಇವತ್ತು ನಡೆಸಬೇಕಾದ ಬಾರದ ಕಾರ್ಯಗಳನ್ನು ನಡೆಸಿ ದೇವರಿಗೆ ನಾವು ದ್ರೋಹ ಮಾಡುತ್ತೇವೆ. ಹಲ್ಲೆಲೂಯಾ. ದೇವರನ್ನು ಬಿಟ್ಟು ದೇವರಿಗಿಂತ ಅಮೂಲ್ಯವಾದದ್ದನ್ನು, ದೇವರ ಮೇಲೆ ಭಯ ಬಿಟ್ಟು ಈಗ ಅದಕ್ಕಿಂತ ಅಮೂಲ್ಯವಾದದ್ದನ್ನು ಅನೇಕ ಸಂಗತಿಗಳಲ್ಲಿ ದೇಹದ ಆಸೆ ಪೂರೈಸುವುದಕ್ಕಾಗಿ ಮಾಡಿ ನಾವು ದ್ರೋಹಿಗಳಾಗ್ತೇವೆ. ಆ ದ್ರೋಹ ಇವತ್ತು ನಿನ್ನ ಜೀವಿತದಲ್ಲಿ ಬಿಡುಗಡೆ ಆಗುವುದಕ್ಕಾಗಿ ಯೇಸು ತಂದೆಯಾಗಿರುವ ದೇವರು ಯೇಸು ಪಸ್ಕದ ಕುರಿಯಾದ ಆತನ ಮೇಲೆ ಹಾಕಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ, ಆತನನ್ನು ಗುರಿಪಡಿಸಿದನು ಎಂಬುದಾಗಿ ದೇವರ ವ್ಯಾಖ್ಯೆಯನ್ನು ನೋಡ್ತೇವೆ. ಕೊನೆಯದಾಗಿ 10ನೇ ವಚನವನ್ನು ನೋಡ್ತೇವೆ. ಅವನನ್ನು ವ್ಯಾಧಿಯಿಂದ ಬಾಧಿಸಿದನು. ಇವತ್ತು ನಮ್ಮ ಜೀವಿತದಲ್ಲಿ ಮುತ್ತಿಕೊಳ್ಳದೆ ವ್ಯಾಧಿಯಿಂದ ಬಿಡುಗಡೆ ಮಾಡುವುದಕ್ಕಾಗಿಯೇ ಇವತ್ತು ತಂದೆಯಾಗಿರುವ ದೇವರು ಆತನು ಅನುಭವಿಸಿದನು. ಇವತ್ತು ವ್ಯಾಧಿ ಎಂಬುದಾಗಿ ಹೇಳುವಾಗ ಲೋಕದಲ್ಲಿ ಅನೇಕ ವಿಧವಾದಂಥ ವ್ಯಾಧಿಗಳು, ಉಪದ್ರವಗಳು, ರೋಗಗಳು, ಗುಣಪಡಿಸಲಿಕ್ಕಾಗದ, ಔಷಧಿಯೇ ಇಲ್ಲದಂಥ ಇವತ್ತು ರೋಗ ವ್ಯಾಧಿಗಳು ಇವತ್ತು ಲೋಕದಲ್ಲಿ ಬರುತ್ತಾ ಇದೆ. ದಿನದಿಂದ ದಿನಕ್ಕೆ ಆಸ್ಪತ್ರೆಗಳು ಹೆಚ್ಚಲ್ಪಡುತ್ತಾ ಇದೆ. ಕ್ಷಣ ಮಾತ್ರಗಳಲ್ಲಿ ದೊಡ್ಡದಾಗಿರುವಂಥ ಸಾವಿರಾರು ಬೆಡ್ಗಳು ಇರುವಂಥ ಆಸ್ಪತ್ರೆಗಳು ನಿರ್ಮಿಸಲ್ಪಟ್ಟಿದೆ. ಆದಾಗ್ಯೂ ಜನರನ್ನು ಇಡುವುದಕ್ಕಾಗಿ ಸ್ಥಳ ಇಲ್ಲದೆ ಅನೇಕ ಕಡೆಯಲ್ಲಿ ಹೋಟೆಲ್ಗಳನ್ನು, ಅನೇಕ ಹಾಸ್ಟೆಲ್ಗಳನ್ನು, ಅನೇಕ ರೂಮ್ಸ್ಗಳನ್ನು ತೆಗೆದುಕೊಂಡು ರೋಗಿಗಳನ್ನು ಹಾಕುವುದಕ್ಕಾಗಿ ಸ್ಥಳವಿಲ್ಲದಂಥ ದಿನಮಾನಗಳು ಬಂದಿದೆ. ಇದು ಲೋಕದಲ್ಲಿ ಈಗ ತಾನೇ ಇವತ್ತು ಕೋವಿಡ್-19 ಎಂಬ ಸಾಂಕ್ರಾಮಿಕ ರೋಗ ಇದೊಂದು ಹರಡಲಿದೆ. ಇಂಥ ಉಪದ್ರವಗಳು, ಇನ್ನೂ ಅನೇಕ ಉಪದ್ರವಗಳು ಲೋಕಕ್ಕೆ ಬರಲಿಕ್ಕಿದೆ. ಹಲ್ಲೆಲೂಯಾ. ಆದರೆ ಯಾವ ಉಪದ್ರವಗಳು ದೇವರ ಮಕ್ಕಳಾಗಿರೋ ನಮಗೆ ವ್ಯಾಧಿಯಾಗಿ ಬಾಧಿಸದಂತೆ ಕರ್ತನು ತಾನೇ ರಕ್ತವಾಗಿ, ಕೋಟೆಯಾಗಿ, ಗುರಾಣಿಯಾಗಿ ನಮ್ಮನ್ನು ಕಾಪಾಡುವಂತೆ ಆತನನ್ನು ತಾನೇ ವ್ಯಾಧಿಯಿಂದ ಬಿಡುಗಡೆ ಮಾಡುವುದಕ್ಕಾಗಿ ಅವನನ್ನು ತಾನೇ ಇವತ್ತು ಶಿಲುಬೆಯ ಕರ್ತನನ್ನು ತಾನೇ ನಮ್ಮ ಅನುಭವಿಸಬೇಕಾದ ವ್ಯಾಧಿಯನ್ನು ಆತನು ಅನುಭವಿಸಿದನು, ಅದನ್ನು ತೀರಿಸಿದನು, ನಮಗೆ ಸುಕ್ಷೇಮವನ್ನು ಕೊಟ್ಟನು. ದೇವರಿಗೆ ಸ್ತೋತ್ರವಾಗಲ್ಪಡಲಿ. ಹಾಗಾಗಿ ದೇವರ ಮಕ್ಕಳಾಗಿರುವಂಥ ನಾವು ಈ ತಂದೆ ಆಗಿರುವಂಥ ದೇವರನ್ನು ಶಿಲುಬೆ ವಿಷಯವಾಗಿರುವ ಮಾತು ಲೋಕಕ್ಕೆ ಒಂದು ಹುಚ್ಚು ಮಾತಾಗಿದೆ. ಆದರೆ ದೇವರ ಮಕ್ಕಳಾಗಿರುವಂಥ ನಮಗಾದರೂ ಅದು ಶಕ್ತಿಯು, ಬಲವು, ಸುಕ್ಷೇಮವು ಆಗಲ್ಪಟ್ಟಿದೆ. ಅದಕ್ಕಾಗಿ ದೇವರ ನಾಮವನ್ನು ನಾವು ಕೊಂಡಾಡುವವರಾಗಿರೋಣ. ಹಲ್ಲೆಲೂಯಾ.